ಅಲ್ಲ ಅವರೇ ಹೇಳಿದಾರಲ್ಲ, ಪಾರ್ಟಿ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ನಾನು ನನ್ನ ಹಿಂದಿನ ಎಲ್ಲ ಹೇಳಿಕೆಗಳಿಗೂ ಬದ್ಧನಾಗಿದ್ದೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಮತ್ತೆ ಅದನ್ನ ಏನು ವಿಶೇಷತೆ ಏನು ಕಾಣಿಸ್ತಾ ಇಲ್ಲ ನನಗೆ. ಅವರೇ ಕ್ಲಾರಿಫೈ ಮಾಡಿದಾರಲ್ಲ ಯಾಕೆ ಭೇಟಿ ಮಾಡಿದ್ದೆ ಅನ್ನೋದನ್ನ ಅವರೇ ಕ್ಲಾರಿಫೈ ಮಾಡಿದ್ದಾರೆ ಮತ್ತು ಅವರ ಸ್ಟ್ಯಾಂಡಿಗೆ ನಾನು ಬದ್ಧವಾಗಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಭೇಟಿ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಆಗ್ಬೋದು. ನೋಡಿ, ಪಕ್ಷದ ಅಧ್ಯಕ್ಷರಿದ್ದಾರೆ ಅವರು, ನಮ್ಮ ಡೆಪ್ಟಿ CM ಅವರು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಪಕ್ಷ ಸಂಘಟನೆಗೆ ಎಲ್ಲರನ್ನು ಕರೆದು ಮಾತನಾಡ್ತಿದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಸೊ ಹಾಗಾಗಿ ರಾಜಣ್ಣ ಅವ್ರ ಹತ್ರನೂ ಮಾತಾಡಿದ್ದಾರೆ. ಅವರೇ ಹೇಳಿದಾರಲ್ಲ, ಈ ಹಿಮ್ಸೆಲ್ಫ್ ಎಸ್ ಕ್ಲಾರಿಫೈಡ್. ನಾವು ದಿನ ಭೇಟಿ ಮಾಡ್ತಾ ಇರ್ತೀವಲ್ಲ, ನಮ್ದೇನು ಹೊಸದೇನಿಲ್ಲ. ನಾವೆಲ್ಲ ಪಕ್ಷದವರು, ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿರೋರು. ಹಾಗಾಗಿ ನಮ್ದೇನು ವ್ಯತ್ಯಾಸಗಳೇನಿಲ್ಲ. DK ಶಿವಕುಮಾರ್ ಅವರು CM ಸ್ಥಾನದ ಆಕಾಂಕ್ಷಿ ಇರ್ತಾರೆ, ತಾವು ಕೂಡ ಆಕಾಂಕ್ಷಿ ಅಂತ ಅನ್ನುವಂತ ಮಾತನ್ನ ನೀವೇ ಹೇಳ್ಕೊಂಡು ಓಡಾಡ್ತಿದ್ದೀರಪ್ಪ. ಏನ್ ಮಾಡೋದು, ದಿನ ನೀವೇ ಹೇಳ್ತಾ ಇರ್ತೀರ. ಯಾರ್ಯಾರನ್ನ ಆಕಾಂಕ್ಷಿ ಮಾಡ್ತೀರೋ ಏನೋ ಗೊತ್ತಿಲ್ಲ ಅಲ್ಲರಿ, ನೀವೇ ಮಾಡ್ತಾ ಇದ್ದೀರಾ ಎಲ್ಲರನ್ನೂ ಆಕಾಂಕ್ಷಿಗಳನ್ನ. ನಾವು ಹೈಕಮಾಂಡಿನ ಯಾವುದೇ ತೀರ್ಮಾನಕ್ಕೆ ಬದ್ಧವಾಗಿದ್ದೇವೆ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಈಗಲೂ ಅದಕ್ಕೆ ಸ್ಟ್ಯಾಂಡ್ ನಂದು. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿದ್ದೇನೆ. ಆದರೆ ಒಂದಂತೂ ನಿಜ, ನಾವು ಈಗ ಬಡ್ಜೆಟ್ ಹತ್ರ ಬರ್ತಾ ಇದೆ. ಆದಷ್ಟು ಬೇಗ ಈ ಎಲ್ಲ ಬಗೆಹರಿಸ್ಕೊಂಡು ನಾವು ಬಡ್ಜೆಟನ್ನು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಬಡ್ಜೆಟನ್ನು ಕೊಟ್ಟು ಮುಂದೆ ಕೆಲಸ ಮಾಡೋದು ಒಳ್ಳೆಯದು ಅಂತ. ಅದಕ್ಕೆ ನಮ್ಮ ಹೈಕಮಾಂಡ್ನವರು ಆದಷ್ಟು ಬೇಗ ಇದನ್ನೆಲ್ಲ ತಿಳಿ ಮಾಡಬೇಕು ಅಂತ ಆಗಬೇಕು. ಯಾವುದು ಗೊಂದಲ ಇರಬಾರ್ದು. ಈಗೇನು ಸುಮ್ಮನೆ ಅವರೊಂದು ಹೇಳಿಕೆ ಇವರೊಂದು ಹೇಳಿಕೆ ಈ ರೀತಿಗಳು ಬರ್ತಾ ಇದ್ದಾವೆ. ಅವು ಯಾವೂ ಕೂಡ ಬರದ ಹಾಗೆ ಬಡ್ಜೆಟನ್ನು ತೀರ್ಮಾನ ಮಾಡಿ ನಾವೇನು ಜನಗಳಿಗೆ ಪ್ರಾಮಿಸ್ ಮಾಡಿದ್ದೇವೆ ಆ ಪ್ರಾಮಿಸ್ ಫುಲ್ಫಿಲ್ ಮಾಡೋದಕ್ಕೆ ಎಲ್ಲ ಕ್ರಮ ತಗೋಬೇಕು. ಸುದರ್ಶನ್ ಅವರು ಇದೇ ತರ ಪತ್ರ ಬರೆದಿದ್ದಾರೆ. ಪಕ್ಷದಲ್ಲಿ ಗೊಂದಲ ಆಗ್ತಿದೆ, ಕಾರ್ಯಕರ್ತರು ಪದಾಧಿಕಾರಿಗಳಲ್ಲಿ ಗೊಂದಲ ಆಗ್ತಿದೆ, ಅದನ್ನ ಆದಷ್ಟು ಬೇಗ ಪರಿಹರಿಸಬೇಕು ಅಂತ ಪತ್ರ ಬರೆದಿದ್ದಾರೆ ಸರ್. ಅದು ನನಗೇನು ಗಮನದಲ್ಲಿಲ್ಲ. ಇಲ್ಲ, ನಾನು ಭೇಟಿ ಮಾಡಿದಾಗ ನಾನು ಇದನ್ನೇ ಹೇಳ್ತೀನಿ. ಯಾವುದೂ ಕೂಡ ಗೊಂದಲ ಅಥವಾ ವಿಭಿನ್ನವಾದಂಥ ಹೇಳಿಕೆಗಳು ಬರೋದು ಮತ್ತು ಇದೆಲ್ಲ ನಿಂತು ಹೋಗ್ಬೇಕು. ಜನ ನಮ್ಮನ್ನು ಆರಿಸಿ ಕಳಿಸಿದ್ದಾರೆ, ನಾವು ಕೆಲಸ ಮಾಡಬೇಕು. ನಮ್ಮ ಏನು ಭರವಸೆಗಳನ್ನ ಪ್ರಣಾಳಿಕೆಯಲ್ಲೆಲ್ಲ ಹೇಳ್ಕೊಂಡಿದ್ದೋ ಅದನ್ನೆಲ್ಲ ನಾವು ಮಾಡಬೇಕಲ್ವಾ. ಸರ್, ಈಗ ಮುಂದಿನ ವಾರ ಸಾಕಷ್ಟು ಜನ ಹೈಕಮಾಂಡ್ ಭೇಟಿಗೆ ಹೋಗ್ತಾ ಇದ್ದಾರೆ, ನೀವು ಕೂಡ ಹೋಗ್ತೀರಾ? CWC ಮೀಟಿಂಗ್ ಇರೋದ್ರಿಂದ ಸಾಕಷ್ಟು ಜನ ಹೈಕಮಾಂಡ್ ಕೂಡ ಅಲ್ಲೇ ಇರ್ತಾರೆ, ಅದರ ಜೊತೆಗೆ ಸಚಿವರು BK ಹರಿಪ್ರಸಾದ್ ಸೇರಿದ್ದಾರೆ. ನಾನು ಸಂದರ್ಭ ಬಂದಾಗ ಹೋಗ್ತೇನೆ. ಸುಮ್ಮನೆ ಅನವಶ್ಯಕವಾಗಿ ಹೋಗಿ ಡೆಲ್ಲಿ ತುಂಬ ಚಳಿ, ಈಗ ಭಾಳ ಪೊಲ್ಯೂಷನ್ ಬೇರೆ ಅಂತ ಹೇಳ್ತಾರೆ. ಸೊ ಅಲ್ಲೆಲ್ಲ ಹೋಗಿ ಪೊಲ್ಯೂಷನ್ನು ಮತ್ತು ಅದೆಲ್ಲ ಆ ವಾತಾವರಣ ನಮಗೆ ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ ಅಂತ. ನೋಡಿ, ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ನವ್ರಿಗೆ ಇಂಥದ್ದು ಎಷ್ಟು ನೋಡಿದ್ದಾರೆ ಅವರು. ಇದೆಲ್ಲ ಅವರಿಗೆ ಭಾಳ ಸುಲಭ. ಒಂದು ಕ್ಷಣಾರ್ಧದಲ್ಲಿ ಇಂಥದ್ನೆಲ್ಲ ತಿಳಿ ಮಾಡ್ತಾರೆ ಅವರು. ಒಂದು ಹೇಳಿಕೆ ಹೈಕಮಾಂಡಿಂದ ಬಂದರೆ ಎಲ್ಲವೂ ತಿಳಿ ಆಗ್ತದೆ. ಅದು ಯಾವ ಸಂದರ್ಭದಲ್ಲಿ ಹೇಳಬೇಕು ಅದನ್ನು ಹೇಳ್ತಾರೆ ಅವರು, ಅದು ಗಮನಿಸ್ತಾರೆ ಅವರು. ನೋಡಿ, ಈ ರೀತಿ ಇದು ಒಂದು ಕೇಳಿದ್ರೆ ಇನ್ನೊಂದು ಕೇಳಿದ್ರೆ ಮತ್ತೊಂದು ಹೇಳಿದ್ರೆ ಏನು ಉತ್ತರ ಕೊಡಕ್ಕಾಗೋದಿಲ್ಲ. ನೋಡಿ, ಹೈಕಮಾಂಡು ಗಮನಿಸ್ತಾರೆ ಅವ್ರಿಗೆ ಯಾವ ಸಂದರ್ಭದಲ್ಲಿ ಇಂಟರ್ಫಿಯರ್ ಆಗಬೇಕು. ಈಗಾಗಲೇ ಹೇಳಿದಾರಲ್ಲ, ಕರೆದು ಮಾತಾಡ್ತಾರೆ ಅಂತ. ಹಾಗೆ ಕರೆದು ಮಾತಾಡ್ಬೋದು. ಅಲ್ಲ, ಅವರೇ ಹೇಳಿದಾರಲ್ಲ, ಪಾರ್ಟಿ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ನಾನು ನನ್ನ ಹಿಂದಿನ ಎಲ್ಲ ಹೇಳಿಕೆಗಳಿಗೂ ಬದ್ಧನಾಗಿದ್ದೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಮತ್ತೆ ಅದನ್ನ ಏನು ವಿಶೇಷತೆ ಏನು ಕಾಣಿಸ್ತಾ ಇಲ್ಲ ನನಗೆ. ಅವರೇ ಕ್ಲಾರಿಫೈ ಮಾಡಿದಾರಲ್ಲ ಯಾಕೆ ಭೇಟಿ ಮಾಡಿದ್ದೆ ಅನ್ನೋದನ್ನ ಅವರೇ ಕ್ಲಾರಿಫೈ ಮಾಡಿದ್ದಾರೆ ಮತ್ತು ಅವರ ಸ್ಟ್ಯಾಂಡಿಗೆ ನಾನು ಬದ್ಧವಾಗಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಪಕ್ಷದ ಅಧ್ಯಕ್ಷರಿದ್ದಾರೆ ಅವರು, ನಮ್ಮ ಡೆಪ್ಟಿ CM ಅವರು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಪಕ್ಷ ಸಂಘಟನೆಗೆ ಎಲ್ಲರನ್ನು ಕರೆದು ಮಾತನಾಡ್ತಿದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಸೊ ಹಾಗಾಗಿ ರಾಜಣ್ಣ ಅವ್ರ ಹತ್ರನೂ ಮಾತಾಡಿದ್ದಾರೆ. ಅವರೇ ಹೇಳಿದಾರಲ್ಲ, ಈ ಹಿಮ್ಸೆಲ್ಫ್ ಎಸ್ ಕ್ಲಾರಿಫೈಡ್.
ನಾವು ದಿನ ಭೇಟಿ ಮಾಡ್ತಾ ಇರ್ತೀವಲ್ಲ. ನಿಮ್ದೇನು ಅಸಮಾಧಾನ ನಮ್ದೇನು ಹೊಸದೇನಿಲ್ಲ, ನಾವೆಲ್ಲ ಪಕ್ಷದವರು, ಹಾ, ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿರೋರು. ಹಾಗಾಗಿ ನಮ್ದೇನು ವ್ಯತ್ಯಾಸಗಳೇನಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನದ ಆಕಾಂಕ್ಷಿ ಇರ್ತಾರೆ, ತಾವು ಕೂಡ ಆಕಾಂಕ್ಷಿ ಅಂತ ಅನ್ನುವಂತ ಮಾತನ್ನ ಹೇಳಿದ್ರು. ಹೀಗಾಗಿ ಅದನ್ನ ನೀವೇ ಹೇಳ್ಕೊಂಡು ಓಡಾಡ್ತಿದ್ದೀರಪ್ಪ. ಏನ್ ಮಾಡೋದು? ಆಕಾಂಕ್ಷಿ ದಿನ ಅಲ್ಲ ನೀವೇ ಹೇಳ್ತಾ ಇರ್ತೀರಾ, ಯಾರ್ಯಾರನ್ನ ಆಕಾಂಕ್ಷಿ ಮಾಡ್ತೀರೋ ಏನೋ ಗೊತ್ತಿಲ್ಲ ನೀವು ನಂಗೆ. ಆಕಾಂಕ್ಷಿ ಸರ್, ಅಲ್ವಾ ಸರ್? ಆಕಾಂಕ್ಷಿ ಅಲ್ವಾ ಸರ್ ನೀವು? ಅಲ್ಲ ರೀ, ನೀವೇ ಮಾಡ್ತಾ ಇದ್ದೀರಾ ಎಲ್ಲರನ್ನೂ ಆಕಾಂಕ್ಷಿಗಳನ್ನ. ನಾವು ಹೈಕಮಾಂಡಿನ ಯಾವುದೇ ತೀರ್ಮಾನಕ್ಕೆ ಬದ್ಧವಾಗಿದ್ದೇವೆ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಈಗಲೂ ಅದಕ್ಕೆ ಸ್ಟ್ಯಾಂಡ್ ನಂದು. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿದ್ದೇನೆ. ಆದರೆ ಒಂದಂತೂ ನಿಜ, ನಾವು ಈಗ ಬಡ್ಜೆಟ್ ಹತ್ರ ಬರ್ತಾ ಇದೆ. ಆದಷ್ಟು ಬೇಗ ಈ ಎಲ್ಲ ಬಗೆಹರಿಸ್ಕೊಂಡು ನಾವು ಬಡ್ಜೆಟನ್ನು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಬಡ್ಜೆಟನ್ನು ಕೊಟ್ಟು ಮುಂದೆ ಕೆಲಸ ಮಾಡೋದು ಒಳ್ಳೆಯದು ಅಂತ. ಅದಕ್ಕೆ ನಮ್ಮ ಹೈಕಮಾಂಡ್ನವರು ಆದಷ್ಟು ಬೇಗ ಇದನ್ನೆಲ್ಲ ತಿಳಿ ಮಾಡಬೇಕು ಅಂತ ಬಜೆಟ್ ಒಳಗೆ ಎಲ್ಲ ಆಗಬೇಕು. ಯಾವುದೂ ಗೊಂದಲ ಇರಬಾರ್ದು. ಈಗೇನು ಸುಮ್ಮನೆ ಅವರೊಂದು ಹೇಳಿಕೆ ಇವರೊಂದು ಹೇಳಿಕೆ ಈ ರೀತಿಗಳು ಬರ್ತಾ ಇದ್ದಾವೆ. ಅವು ಯಾವೂ ಕೂಡ ಬರದ ಹಾಗೆ ಬಡ್ಜೆಟನ್ನು ತೀರ್ಮಾನ ಮಾಡಿ ನಾವೇನು ಜನಗಳಿಗೆ ಪ್ರಾಮಿಸ್ ಮಾಡಿದ್ದೇವೆ ಆ ಪ್ರಾಮಿಸ್ ಫುಲ್ಫಿಲ್ ಮಾಡೋದಕ್ಕೆ ಎಲ್ಲ ಕ್ರಮ ತಗೋಬೇಕು. ಸರ್, ಸುದರ್ಶನ್ ಅವರು ಇದೇ ತರ ಪತ್ರ ಬರೆದಿದ್ದಾರೆ. ಪಕ್ಷದಲ್ಲಿ ಗೊಂದಲ ಆಗ್ತಿದೆ, ಕಾರ್ಯಕರ್ತರು ಪದಾಧಿಕಾರಿಗಳಲ್ಲಿ ಗೊಂದಲ ಆಗ್ತಿದೆ, ಅದನ್ನ ಆದಷ್ಟು ಬೇಗ ಪರಿಹರಿಸಬೇಕು ಅಂತ ಪತ್ರ ಬರೆದಿದ್ದಾರೆ ಸರ್. ಅದು ನನಗೇನು ಗಮನದಲ್ಲಿಲ್ಲ. ಸರ್, ನೀವೇನಾದ್ರೂ ಹೈಕಮಾಂಡ್ ಅನ್ನ ಭೇಟಿಯಾಗಿ ಇದನ್ನ ಸರಿ ಮಾಡಿ ಇಲ್ಲ, ಅಂತ ನಾನು ಭೇಟಿ ಒತ್ತಡವನ್ನ ಮಾಡಿದಾಗ ಏನಾದ್ರು ನಾನು ಹಾಕ್ತೀರಾ? ಇದನ್ನೇ ಹೇಳ್ತೀನಿ. ಹಾ, ಸರ್. ಯಾವುದೂ ಕೂಡ ಗೊಂದಲ ಅಥವಾ ವಿಭಿನ್ನವಾದಂಥ ಹೇಳಿಕೆಗಳು ಬರೋದು ಮತ್ತು ಇದೆಲ್ಲ ನಿಂತು ಹೋಗಬೇಕು. ಜನ ನಮ್ಮನ್ನು ಆರಿಸಿ ಕಳಿಸಿದ್ದಾರೆ, ನಾವು ಕೆಲಸ ಮಾಡಬೇಕು. ನಮ್ಮ ಏನು ಭರವಸೆಗಳನ್ನ ಪ್ರಣಾಳಿಕೆಯಲ್ಲೆಲ್ಲ ಹೇಳ್ಕೊಂಡಿದ್ದೋ ಅದನ್ನೆಲ್ಲ ನಾವು ಮಾಡಬೇಕಲ್ವಾ. ಸರ್, ಈಗ ಮುಂದಿನ ವಾರ ಸಾಕಷ್ಟು ಜನ ಹೈಕಮಾಂಡ್ ಭೇಟಿಗೆ ಹೋಗ್ತಾ ಇದ್ದಾರೆ, ನೀವು ಕೂಡ ಹೋಗ್ತೀರಾ? CWC ಮೀಟಿಂಗ್ ಇರೋದ್ರಿಂದ ಸಾಕಷ್ಟು ಜನ ಹೈಕಮಾಂಡ್ ಕೂಡ ಅಲ್ಲೇ ಇರ್ತಾರೆ, ಅದರ ಜೊತೆಗೆ ಸಚಿವರು ಬಿ.ಕೆ. ಹರಿಪ್ರಸಾದ್ ಸೇರಿದಂತೆ ನಾನು ಸಾಕಷ್ಟು ಜನ ಕೂಡ ಸಂದರ್ಭ ಹೋಗ್ತಾರೆ. ಬಂದಾಗ ಹೋಗ್ತೇನೆ. ಸುಮ್ಮನೆ ಅನವಶ್ಯಕವಾಗಿ ಹೋಗಿ ಡೆಲ್ಲಿ ತುಂಬ ಚಳಿ ಈಗ, ಭಾಳ ಪೊಲ್ಯೂಷನ್ ಬೇರೆ ಅಂತ ಹೇಳ್ತಾರೆ. ಸೊ ಅಲ್ಲೆಲ್ಲ ಹೋಗಿ ಪೊಲ್ಯೂಷನ್ನು ಮತ್ತು ಅದೆಲ್ಲ ಆ ವಾತಾವರಣ ನಮಗೆ ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ ಅಂತ. ಸರ್, ಈಗ ನಾಯಕರ ಸಲಹೆ ಪಡಿತಾ ಅಲ್ವಾ ತಮ್ಮನ್ನು ಸೇರಿದಂತೆ? ಯಾಕಂದ್ರೆ ತಾವು ಕೂಡ ನೋಡಿ, ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ನವ್ರಿಗೆ ಇಂಥದ್ದು ಎಷ್ಟು ನೋಡಿದ್ದಾರೆ ಅವರು. ಇದೆಲ್ಲ ಅವರಿಗೆ ಭಾಳ ಸುಲಭ. ಒಂದು ಕ್ಷಣಾರ್ಧದಲ್ಲಿ ಇಂಥದ್ದನ್ನೆಲ್ಲ ತಿಳಿ ಮಾಡ್ತಾರೆ ಅವರು. ಒಂದು ಹೇಳಿಕೆ ಹೈಕಮಾಂಡಿಂದ ಬಂದರೆ ಎಲ್ಲವೂ ತಿಳಿ ಆಗ್ತದೆ. ಅದು ಯಾವ ಸಂದರ್ಭದಲ್ಲಿ ಹೇಳಬೇಕು ಅದನ್ನು ಹೇಳ್ತಾರೆ ಅವರು, ಅದು ಗಮನಿಸ್ತಾರೆ ಅವರು. ಅಂದ್ರೆ ಸರ್, ಈಗ ಸಂದರ್ಭ ಬಂದಿಲ್ವಾ ಬಂದಿಲ್ಲ ಸರ್ ಅಂತನಾ ಹಾಗಿದ್ರೆ? ಸರ್? ಸಂದರ್ಭ ಬಂದಿಲ್ವಾ ಸರ್ ಆ ಥರದ್ದು? ನೋಡಿ, ಈ ರೀತಿ ಇದು ಒಂದು ಕೇಳಿದ್ರೆ ಇನ್ನೊಂದು ಕೇಳಿದ್ರೆ ಮತ್ತೊಂದು ಹೇಳಿದ್ರೆ ಏನು ಉತ್ತರ ಕೊಡೋಕ್ಕಾಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ನೋಡಿ, ಹೈಕಮಾಂಡು ಗಮನಿಸ್ತಾರೆ ಅವ್ರಿಗೆ ಯಾವ ಸಂದರ್ಭದಲ್ಲಿ ಇಂಟರ್ಫಿಯರ್ ಆಗಬೇಕು. ಈಗಾಗಲೇ ಹೇಳಿದಾರಲ್ಲ, ಕರೆದು ಮಾತಾಡ್ತಾರೆ ಅಂತ. ಹಾಗೆ ಕರೆದು ಮಾತಾಡ್ಬೋದು.